ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಶುಭ ಸಮಾರಂಭ ನಡೆಯುತ್ತಿದೆ. ಅದಕ್ಕೂ ಮುನ್ನ ಸಿದ್ಧತೆಗಳು ಶರವೇಗದಲ್ಲಿ ನಡೆಯುತ್ತಿವೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ನಾಯಕರು, ಸಚಿವರಿಂದ ಹಿಡಿದು ಮನರಂಜನಾ ತಾರೆಯರವರೆಗೂ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ವಿವಿಧ ರಾಜ್ಯಗಳ ಭಕ್ತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಅವರಿಗಾಗಿ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ಮಾಡಲಾಗಿದೆ. ಓಪನ್ ಫುಡ್ ಕೋರ್ಟ್ ಮೂಲಕ 50 ಬಗೆಯ ರುಚಿಕರ ಆಹಾರವನ್ನು ನೀಡಲಾಗುವುದು. ರಾಜಸ್ಥಾನದ ಪ್ರಸಿದ್ಧ ಖಾದ್ಯ ದಾಲ್ ಬತ್ತಿ ಚೂರ್ಮಾ, ಬಿಹಾರದ ಲಿಟ್ಟಿ ಚೋಕಾ, ದಕ್ಷಿಣ ಭಾರತದ ಮಸಾಲಾ ದೋಸೆ ಇಡ್ಲಿ ಇರಲಿದೆ. ಜೊತೆಗೆ ಬೆಂಗಾಲಿಯವರ ನೆಚ್ಚಿನ ರಸಗುಲ್ಲ ಕೂಡ ಇರಲಿದೆ. ದಕ್ಷಿಣ ಭಾರತ, ಪಂಜಾಬ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಗೆ ಪ್ರತ್ಯೇಕ ಫುಡ್ ಕೋರ್ಟ್ಗಳಿರುತ್ತವೆ. ಇನ್ನು ಈ ಭರ್ಜರಿ ಮೆನುವಿನಲ್ಲಿ ವಿಶೇಷ ಹಣ್ಣು, ಸಾಬುದಾನ ಕಡುಬುಗಳಿರುತ್ತವೆ. ಇದಕ್ಕಾಗಿ ದೆಹಲಿಯಿಂದ ವಿಶೇಷ ಯಂತ್ರ ತಯಾರಿಸಲಾಗಿದೆ. ಇದು ಒಂದೇ ಬಾರಿಗೆ 10,000 ಇಡ್ಲಿಗಳನ್ನ ಮಾಡಬಹುದು ಎಂದು ಹೇಳಲಾಗ್ತಾ ಇದೆ.